ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಟೈಮ್ ಸಿರೀಸ್ನಲ್ಲಿ ನಾವು ಮೂವಿಂಗ್ ಅವರೇಜ್ ಮೇಲೆ ಹಿಂದಿನ 2 ವಿಡಿಯೋಗಳಲ್ಲಿ 3 ಇಯರ್ಲಿ ಮೂವಿಂಗ್ ಅವರೇಜ್, 4 ಇಯರ್ಲಿ ಮೂವಿಂಗ್ ಅವರೇಜ್ ಅನ್ನ ಸಾಲ್ವ್ ಮಾಡಿವಿ. ಈ ಒಂದು ವಿಡಿಯೋದಲ್ಲಿ ನಾವು 5 ಇಯರ್ಲಿ ಮೂವಿಂಗ್ ಅವರೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಅಂತ. ಪ್ರಾಬ್ಲಮ್ 10 5 ಇಯರ್ಲಿ ಮೂವಿಂಗ್ ಅವರೇಜ್ ಫಾರ್ ದ ಫಾಲೋಯಿಂಗ್ ಡಾಟಾ. ಇಯರ್ ಮತ್ತು ಸೇಲ್ಸ್ ಅನ್ನ ಕೊಟ್ಟಾರ. ಇಯರ್, ಸೇಲ್ಸ್, 5 ಇಯರ್ಲಿ ಮೂವಿಂಗ್ ಟೋಟಲ್ ಅನ್ನ ಮಾಡಬೇಕು. ಸೇಮ್ ಫಸ್ಟ್ 5 ಇರುವಂತಹ ವ್ಯಾಲ್ಯೂಗಳನ್ನ ನೀವೇನ್ ಮಾಡಬೇಕು, ಕೂಡಿಸಿ ಮಿಡಲ್ ಬರೀಬೇಕು. ಮಿಡಲ್ ಅಂದ್ರೆ ಇಲ್ಲಿ 2008ಗೆ ಬರುತ್ತೆ. 2008ಗೆ ನಾವು ಅದನ್ನ ಬರ್ಕೋಬೇಕು. 226 ಬರುತ್ತೆ. ದೆನ್ ಫಸ್ಟ್ ಒನ್ ಅನ್ನ ಬಿಡಬೇಕು, ಅದರ ನೆಕ್ಸ್ಟ್ ಅದನ್ನ ತಗೋಬೇಕು. ಈ 5 ಕೂಡಿಸಿ ನೀವು ಮಿಡಲ್ ಬರಿಬೇಕು. ಅಡಿಷನ್ ಮಾಡಿದ್ರೆ 287 ಬರುತ್ತೆ. ಸಿಮಿಲರ್ಲಿ 61 ವರೆಗೆ ಅಡಿಷನ್ ಮಾಡಬೇಕು, 295 ಬರುತ್ತೆ. ಇದಾದ್ಮೇಲೆ 56 ದಿಂದ 65 ವರೆಗೆ ಕೂಡಿಸ್ಬೇಕು. ನೆಕ್ಸ್ಟ್ 60 ಇಂದ 75 ವರೆಗೆ ಆಡ್ ಮಾಡಿದ್ರೆ 324 ಬರುತ್ತೆ. ಅಂಡ್ ಲಾಸ್ಟ್ ಒನ್ 68 ದಿಂದ 75 ವರೆಗೆ ಕೂಡಿಸಿ 339 ಬರುತ್ತೆ. ಅಷ್ಟು ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ನಮ್ದು ಎವರೇಜ್ 5 ಇಯರ್ಲಿ ಮೂವಿಂಗ್ ಎವರೇಜ್. 5 ಇಯರ್ಲಿ ಮೂವಿಂಗ್ ಎವರೇಜ್ ಅಂದ್ರೆ 266 ಡಿವೈಡೆಡ್ ಬೈ 5. ಎಲ್ಲದಕ್ಕೂ ಕೂಡ ಡಿವೈಡೆಡ್ ಬೈ 5 ಮಾಡಿ ನೀವು ಬರಿಬೇಕು. ಫಸ್ಟ್ ಒನ್ ಮಾಡಿದ್ರೆ 53.2 ಬರುತ್ತೆ. 287 ಡಿವೈಡೆಡ್ ಬೈ 5 57.4 ಬರುತ್ತೆ. ಅದೇ ರೀತಿ ಎಲ್ಲ ವ್ಯಾಲ್ಯೂಗಳಿಗೂ ಕೂಡ ನೀವೇನ್ ಮಾಡಿ ಡಿವೈಡೆಡ್ ಬೈ 5 ಮಾಡಿ ಬರ್ಕೋಬೇಕು. ಇಷ್ಟು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಬಿಕಾಮ್ 4th ಸೆಮಿಸ್ಟರ್ KUDA ಓಲ್ಡ್ ಕ್ವಶನ್ ಪೇಪರ್ ಒಳಗೆ ಬಹಳಷ್ಟು ಸಾರಿ ಬಂದೈತಿ. ಈಗ ನಾನು ಸಾಲ್ವ್ ಮಾಡಿರುವಂತಹ ಪ್ರಾಬ್ಲಮ್ 2019 ಪ್ರಾಬ್ಲಮ್. 2016ಗೂ ಕೂಡ ಕ್ವಶನ್ ಬಂದೈತಿ, 14ಗೂ ಕೂಡ ಕ್ವಶನ್ ಬಂದ. 3 ಇಯರ್ಲಿ ಮೂವಿಂಗ್ ಅವರೇಜ್ ಮತ್ತು 5 ಇಯರ್ಲಿ ಮೂವಿಂಗ್ ಅವರೇಜ್ ಬಹಳಷ್ಟು ವರ್ಷಗಳಲ್ಲಿ ರಿಪೀಟ್ ಆಗೈತಿ. ಮೂವಿಂಗ್ ಅವರೇಜ್ ಮೇಲೆ 3 ಪ್ರಾಬ್ಲಮ್ಗಳು ಅದಾವಲ್ಲ, ಇವುಗಳನ್ನ 3 ಸರಿಯಾಗಿ ನೋಡ್ಕೋರಿ. 1 ಅಥವಾ 2 ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ. ಎಕ್ಸಾಮಿನೇಷನ್ ದೃಷ್ಟಿಯಿಂದ 5 ಮಾರ್ಕ್ಸ್ಗೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ 15 ಮಾರ್ಕ್ಸ್ ಕ್ವಶನ್, ಲೀಸ್ಟ್ ಸ್ಕ್ವೇರ್ ಮೆಥಡ್. ಎವ್ರಿ ಇಯರ್ ಲೀಸ್ಟ್ ಸ್ಕ್ವೇರ್ ಮೆಥಡ್ 15 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬಂದೈತಿ. ಅದರ ಮೇಲೆ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡೋಣಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.